ನಾವು ಆಡ್ತಕ್ಕಂಥದ್ದು ಎರಡೇ ಪಂಕ್ತಿ ಮಾತ್ರ. ರಾಷ್ಟ್ರಗೀತೆಯನ್ನು ದಿನ ಆಡ್ತೀರಿ, ಸಂಘದ ಫಂಕ್ಷನಲ್ಲೂ ರಾಷ್ಟ್ರಗೀತೆ ಆಡ್ತೀರಿ, ಒಂದೇ ಮಾತರಮೂ ಆಡ್ತೀರಿ. ನಾವು ಭಾರತೀಯರು, ನಾವು ಇಟಲಿದವರಲ್ಲ, ನಾವು ಇಟಲಿ ಅಲ್ಲ. ಒಂದೇ ಮಾತರಂ ಗೀತೆ ಗಾಯನ ವಿಚಾರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ಝಟಾಪಟಿ ಮುಂದುವರೆದಿದೆ. ನಿನ್ನೆ ನವದೆಹಲಿಯಲ್ಲಿ ನಡೆದ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸಭೆಯಲ್ಲಿ ಒಂದೇ ಮಾತರಂ ಗೀತೆಯ ಮೊದಲ 2 ಸಾಲುಗಳನ್ನು ಮಾತ್ರ ಹಾಡುವ ನಿರ್ಣಯ ತೆಗೆದುಕೊಳ್ಳಲಾಗಿದೆ. ರಾಜ್ಯದಲ್ಲಿ ಕೂಡ ಕಾಂಗ್ರೆಸ್ ನಾಯಕರು ಇದೇ ಅಭಿಪ್ರಾಯ ಹೇಳಿದ್ದು ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಕೆಪಿಸಿಸಿ ಕಚೇರಿಯಲ್ಲಿ ನಡೆದ ಮಾಜಿ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಮತ್ತು ಮಾಜಿ ಮುಖ್ಯಮಂತ್ರಿ ದೇವರಾಜ್ ಅರಸು ಅವರ ಜನ್ಮ ಜಯಂತಿ ಕಾರ್ಯಕ್ರಮದ ಬಳಿಕ ಮಾತನಾಡಿದ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಬಿಜೆಪಿಯವರು ತಾಕತ್ತಿದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ರಾಷ್ಟ್ರಗೀತೆಯನ್ನ ಹಾಡಲಿ, ಆರ್ಎಸ್ಎಸ್ ಶಾಖೆಯಲ್ಲಿ ಸಂಘದ ಗೀತೆ ಬಿಟ್ಟು ರಾಷ್ಟ್ರಗೀತೆ ಹಾಡಲಿ. ಬಿಜೆಪಿಯವರು ಏನೇ ಮಾಡಿದ್ರು ನಾವು ಹಾಡೋದು 2 ಚರಣ. ಒಂದೇ ಮಾತರಂ ಮುಂದಿಟ್ಟುಕೊಂಡು ರಾಜಕೀಯ ಮಾಡುವವರೇ ದೇಶದ್ರೋಹಿಗಳು. ಅವರು ನಮ್ಮನ್ನ ಗಲ್ಲಿಗಾದ್ರೂ ಹಾಕಲಿ, ಜೈಲಿಗಾದ್ರೂ ಹಾಕಲಿ ಅಂತ ಹರಿಹಾಯ್ದಿದ್ದಾರೆ. ಹಿಂದೂ ಮಹಾಸಭಾದವರಾಗಲಿ, RSS ಅವರಾಗಲಿ, ಯಾರಾದರೂ ಒಬ್ಬರು ಆ ಒಂದು ಜೈಲಿಗೆ ಹೋಗಿದ್ರ ಅಂತ ಕೇಳಬಹುದು. ಎಲ್ಲರೂ ಸಹ ಬ್ರಿಟಿಷರ ಏಜೆಂಟ್ ಆಗಿ ಸ್ವತಂತ್ರ ಹೋರಾಟದ ವೀರರ ವಿರುದ್ಧ ಇದ್ದದ್ದು. ಅದೇ ಬೆಂಗಾಲ್ ಪ್ರಾಂತ್ಯದಲ್ಲಿ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ಮುಸ್ಲಿಂ ಲೀಗ್ ಜೊತೆ ಮಂತ್ರಿಮಂಡಲದಲ್ಲಿ ಅವರು ಹಣಕಾಸು ಸಚಿವರಾಗಿದ್ದರು. ಆ ಹಣಕಾಸು ಸಚಿವರಾಗಿದ್ದಾಗ ಕ್ವಿಟ್ ಇಂಡಿಯಾ ಮೂವ್ಮೆಂಟಲ್ಲಿ 1942ನೇ ಇಸ್ವಿಯಲ್ಲಿ ಯಾರು ಈ ಭಾರತ ಬಿಟ್ಟು ತೊಲಗಿ ಅಂತ ಹೋರಾಟ ಮಾಡ್ತಾರೆ ಅವರ ಮೇಲೆ ತೀವ್ರವಾದ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿ ಬ್ರಿಟಿಷ್ ಸರ್ಕಾರಕ್ಕೆ ಬಂದವರು ನಮಗೆ ಹೇಳ್ಕೊಡ್ತಾ ಇದ್ದಾರೆ. ಆದ್ದರಿಂದ ಏನು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ತೀರ್ಮಾನ ಆಗಿದೆ ಅದು 1932ನೇ ಇಸ್ವಿನಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಪತ್ರ ಬರೀತಾರೆ ನೆಹರೂರವರಿಗೆ. ಈ ಒಂದು ವಿಚಾರದಲ್ಲಿ ನಮ್ಮ ನಿಲುವೇನು ಅಂತ ಹೇಳಿ, ಈ ನಮ್ಮ ನಿಲುವು ಸರಿ ಇಲ್ಲ, ನಾವು 2 ಪಂಕ್ತಿ ಆಡಬೇಕು ಅಂದಾಗ ಅದನ್ನು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಸ್ವತಂತ್ರ ನಮ್ಮ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯಲ್ಲಿ ಚರ್ಚೆ ಮಾಡಿ ಅದರ ವಿಚಾರದಲ್ಲಿ ರವೀಂದ್ರನಾಥ್ ಠಾಗೂರ್ ಅವರ ಸಲಹೆಯನ್ನು ಕೇಳ್ತಾರೆ. ರವೀಂದ್ರನಾಥ್ ಠಾಗೂರ್ ಅವರು ಈ ದೇಶದಲ್ಲಿ ಏಕತೆ ಮತ್ತು ಅಖಂಡತೆಯನ್ನು ಉಳಿಸ್ಕೊಳ್ಬೇಕಾದ್ರೆ, ಭಾರತೀಯತೆಯನ್ನು ಉಳಿಸ್ಕೊಳ್ಬೇಕಾದ್ರೆ ನಾವು ಕೇವಲ 2 ಪಂಕ್ತಿಯನ್ನು ಆಡಬೇಕು ಅಂದ ಮೇಲೆ ವರ್ಕಿಂಗ್ ಕಮಿಟಿಯನ್ನು ತೆಗೆದು ಅದನ್ನು ಅಧಿಕೃತವಾಗಿ ನಾವು ಆಡ್ತಕ್ಕಂಥ ಒಂದೇ ಮಾತ್ರ 2 ಪಂಕ್ತಿ ಅಂತ ಹೇಳಿದ್ದಾರೆ. ಈ ದೇಶದ ತ್ರಿವರ್ಣ ಧ್ವಜಕ್ಕೆ, ಈ ದೇಶದ ಸಂವಿಧಾನಕ್ಕೆ, ಈ ದೇಶದ ಜಾತ್ಯತೀತ ತತ್ವಕ್ಕೆ ಮತ್ತು ರಾಷ್ಟ್ರಗೀತೆ, ರಾಷ್ಟ್ರಗಾನಕ್ಕೆ ಸಾವಿರಾರು ಜನ ಅದಕ್ಕೆ ಹೋರಾಟ ಮಾಡಿದ್ದಾರೆ, ಪ್ರಾಣ ಕಳ್ಕೊಂಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಅದನ್ನು ರಾಜಕೀಯ ಮಾಡ್ತಕ್ಕಂಥದ್ದು ಅಂದರೆ ಅವರು ದೇಶದ್ರೋಹಿಗಳು ಮಾತ್ರ ಒಂದೇ ಮಾತ್ರ ವಿಚಾರದಲ್ಲಿ ರಾಜಕೀಯ ಮಾಡ್ಬೋದು. ಅದಕ್ಕೆ ನಮ್ಮ ನಿಲುವು ವರ್ಕಿಂಗ್ ಕಮಿಟಿಯ ಏನು ಒಂದು ನಿರ್ಣಯ ಇದೆ ಅದನ್ನು ಪೂರ್ಣವಾಗಿ ಸ್ವಾಗತ ಮಾಡ್ತೀವಿ. ನಾವು ಆಡ್ತಕ್ಕಂಥದ್ದು 2 ಪಂಕ್ತಿ ಮಾತ್ರ. ನಮಗೆ ಜೈಲಿಗಾದರೂ ಹಾಕಲಿ, ಫಾಸಿಗಾದರೂ ಹಾಕಲಿ, ನಾವು ತಯಾರಿದ್ದೀವಿ. ಭಾರತೀಯ ಜನತಾ ಪಾರ್ಟಿ ಥರ ಹೇಳಿಗಳಲ್ಲ, ನಾವು ಬ್ರಿಟಿಷರ ಜೊತೆ ಕೈ ಜೋಡಿಸ್ತಕ್ಕಂಥವರಲ್ಲ ನಾವು. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಮಾತಿಗೆ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ತಿರುಗೇಟು ಕೊಟ್ಟಿದ್ದಾರೆ. ಒಂದೇ ಮಾತರಂ ಗೀತೆ ಬಿಜೆಪಿಯವರು ಬರೆದಿದ್ದು ಅಲ್ಲ, ನಾವು ಆರ್ಎಸ್ಎಸ್ ಕಚೇರಿಯಲ್ಲಿ ಜನಗಣಮನ ಗೀತೆಯನ್ನ ಹಾಡ್ತೀವಿ, ಒಂದೇ ಮಾತರಂ ಗೀತೆಯನ್ನು ಹಾಡ್ತೀವಿ, ನಾವೆಲ್ಲರೂ ಭಾರತೀಯರು, ಇಟಲಿಯವರು ಅಲ್ಲ ಅಂತ ಹರಿಪ್ರಸಾದ್ ಮಾತಿಗೆ ಅಶೋಕ್ ಕಿಡಿಕಾರಿದ್ದಾರೆ. ನೋಡಿ, ಅವರು ಈ ಒಂದೇ ಮಾತರಂ ಅದು ರಾಷ್ಟ್ರಗೀತೆ, BJPಯವರೆಲ್ಲ ಬರೆದಿರೋದು. ಅವತ್ತು ಯಾರು ಸ್ವಾತಂತ್ರ್ಯ ಹೋರಾಟ ಮಾಡಿದ್ರು ಅವರೆಲ್ಲರೂ ಕೂಡ ಒಂದೇ ಮಾತರಂ, ಒಂದೇ ಮಾತರಂ, ಸುಜಲಾಂ ಸುಫಲಾಂ ಇವೆಲ್ಲವನ್ನ ಹೇಳಿದ್ದಾರೆ. ಆ ಗೀತೆಯ ಪೂರ್ಣ ಪಾಠ ನಾವು ಬರೆದಿದ್ದಲ್ಲ, ಅದು BJP ಬರೆದಿದ್ದಲ್ಲ, ಬಂಕಿಮ್ ಚಂದ್ರ ಚಟರ್ಜಿ ಅವ್ರು ಬರೆದಿರೋದು. ಅವತ್ತು ಸ್ವಾತಂತ್ರ್ಯ ಹೋರಾಟಗಾರರು ಅವರೆಲ್ಲ ಅವ್ರಿಗೆ ಬೆಲೆ ಕೊಡ್ತಾ ಇಲ್ಲ ಅಂದರೆ ನಿಮ್ಮ ಯೋಗ್ಯತೆ ಏನಂತ ಅರ್ಥ ಆಗ್ತೈತೆ. ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿ ಒಂದೇ ಮಾತರ ಮಾಡಬೇಕಾದ್ರೆ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಓಡಾಡ್ತಾ ಇದ್ರು. ಇದೇನಾ ಗೌರವ ನಿಮಗೆ? ಇದೇನಾ ಸಂವಿಧಾನ? ಸಂವಿಧಾನಕ್ಕೆ ಅಪಚಾರ ಮಾಡಿದರೆ ದೇಶದ ಜನ ಒಂದೇ ಮಾತರಂ ಅಂತ ಹೇಳಿಲ್ಲ ಅಂದರೆ ನೀವು ಇಟಲಿಯವರ, ಇಂಡಿಯಾದವರ ತೀರ್ಮಾನ ಮಾಡಿ. ನಾವು ದಿನ ರಾಷ್ಟ್ರಗೀತೆಯನ್ನು ದಿನ ಆಡ್ತೀರಿ, ಸಂಘದ ಫಂಕ್ಷನಲ್ಲೂ ರಾಷ್ಟ್ರಗೀತೆ ಆಡ್ತೀರಿ, ಒಂದೇ ಮಾತರಮೂ ಆಡ್ತೀರಿ. ನಾವು ಭಾರತೀಯರು, ನಾವು ಇಟಲಿದವರಲ್ಲ, ನಾವು ಇಟಲಿ ಅಲ್ಲ, ನಾವು ಭಾರತೀಯರು, ನಾವು ಒಂದೇ ಮಾತರಮೂ ಆಡ್ತೀರಿ, ಜನಗಣ ಮನನೂ ಆಡ್ತೀರಿ.
ಇನ್ನು ಕಾಂಗ್ರೆಸ್ ನಿರ್ಣಯದಿಂದ ಕಾಂಗ್ರೆಸ್ ಪಕ್ಷಕ್ಕೂ ದೇಶಭಕ್ತಿಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋದು ತಿಳಿಯುತ್ತದೆ ಎಂದು ವಿಧಾನಸಭೆಯ ವಿಪಕ್ಷ ನಾಯಕ ಅರವಿಂದ್ ಬೆಲ್ಲದ್ ವ್ಯಂಗ್ಯವಾಡಿದರು. ನಾವು ಬಿಜೆಪಿಯವರಿಂದ ರಾಷ್ಟ್ರೀಯತೆಯ ಪಾಠ ಕಲಿಯಬೇಕಾದ ಅವಶ್ಯಕತೆ ಇಲ್ಲ ಎಂದು ರಾಜ್ಯಸಭಾ ಸದಸ್ಯ ಮನ್ಸೂರ್ ಅಲಿ ಖಾನ್ ಬಿಜೆಪಿಗೆ ತಿರುಗೇಟು ನೀಡಿದ್ದಾರೆ. ಒಂದೆಡೆ ಒಂದೇ ಮಾತರಂ ಗೀತೆಯನ್ನ ಪೂರ್ಣ ಹಾಡೋದಿಲ್ಲ ಅಂತ ಕಾಂಗ್ರೆಸ್ ತನ್ನ ಪರಮೋಚ್ಚ ಸಿಡಬ್ಲ್ಯೂಸಿ ಸಭೆಯಲ್ಲೇ ಅಧಿಕೃತ ನಿರ್ಣಯವನ್ನ ತೆಗೆದುಕೊಂಡಿದೆ. ಇತ್ತ ಬಿಜೆಪಿ ಕಾಂಗ್ರೆಸ್ ನಡೆಯನ್ನ ಟೀಕಿಸುತ್ತಲೇ ಇದೆ. ಈ ವಿವಾದ ಮುಂದೆ ಮತ್ತಷ್ಟು ತಾರಕಕ್ಕೇರುವಂತಹ ಎಲ್ಲಾ ಸಾಧ್ಯತೆಗಳಿವೆ. ಪೊಲಿಟಿಕಲ್ ಬ್ಯೂರೋ, ಸೆಂಚುರಿ ಟಿವಿ. ವೀಕ್ಷಕರೇ, ಇಂತಹ ಹೊಸ ನ್ಯೂಸ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಸೆಂಚುರಿ ಟಿವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ. ಬದಲಾವಣೆ ಕಡೆ ನಮ್ಮ ನಡೆ.